ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಇನ್ನೊಬ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಅವ್ರದ್ದು ಒಂದು ಪಾರ್ಟಿಸಿಪೇಷನ್ ನೋಡೋಣ ಅಂತ. ಸೊ ಫೈನಲಿ ಈ ಎಪಿಸೋಡ್ ಅಲ್ಲಿ ಅವ್ರು ಬಂದ್ರು. ಸೊ ಈ ಒಂದು ಎಪಿಸೋಡ್ ಅಲ್ಲಿ ಫಸ್ಟ್ ಕಂಟೆಸ್ಟೆಂಟ್ಸ್ ಆಗಿ ಬಂದಿದ್ದು ಸಂಸ್ಕೃತಿ ಹಾಗೂ ಲಕ್ಷ್ಮಿ ಗೌಡ ಅವರು. ಬಟ್ ಇಬ್ರಿಬ್ರನ್ನ ಏನಕ್ಕೆ ಕರೆಸ್ತಿದ್ದಾರೆ ಅಂದ್ರೆ, ಮೇ ಬಿ ಅವ್ರಿಗೆ ಟೈಮ್ ಸಾಕಾಗ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಇಬ್ರಿಬ್ರನ್ನ ಕರ್ಸಿ ಗುಡ್ಡೆ ಹಾಕಿ ಬೇಗ ಕಳಿಸ್ತಾ ಇದ್ದಾರೆ. ಲಕ್ಷ್ಮಿ ಗೌಡ ಅವರು, ಅವರ ಕಾಸ್ಟ್ಯೂಮ್ ಏನೋ ಎಲ್ರಿಗಿಂತ ಫುಲ್ ಡಿಫ್ರೆಂಟ್ ಆಗಿತ್ತು. ಬಟ್ ನನ್ಗೆ ಅವ್ರು ಮಾತಾಡ್ತಿದ್ದು ಹೆಂಗಿತ್ತು ಅಂದ್ರೆ, ಏನೋ ಬಯಟ್ ಮಾಡ್ಕೊಂಡ್ ಬಂದು ಮಾತಾಡ್ತಿರೋ ತರ ಇತ್ತು. ನನ್ಗೆ ಅಷ್ಟೊಂದು ವಾವ್ ಅನ್ಸೋ ತರ ಏನು ಅನ್ಸ್ಲಿಲ್ಲ. ಬಟ್ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಶಿ ವಾಸ್ ಇನ್ ಜೋಶ್ ಅಂಡ್ ಏನೇ ಮಾಡೋದಕ್ಕೂ ರೆಡಿ ಇದ್ರು. ಅದು ನನ್ಗೆ ಇಷ್ಟ ಆಯ್ತು. ಬಟ್ ಮಾತಾಡಿದ್ದು, ಅವ್ರು ಹೇಳ್ತಾ ಇದ್ದಿದ್ ಡೈಲಾಗ್ಸ್ ಅವೆಲ್ಲ ನನ್ಗೆ ಸ್ಕ್ರಿಪ್ಟೆಡ್ ಅಂತ ಫೀಲ್ ಆಗ್ತಿತ್ತು. ಅಂದ್ರೆ ಜಸ್ಟ್ ಒಂದ್ ಹತ್ರ ಬರ್ಕೊಂಡ್ ಬಂದು ಬಯಟ್ ಮಾಡಿ ಹೇಳ್ತಿರೋ ತರ ಫೀಲ್ ಆಗ್ತಿತ್ತು. ಅದ್ರ ನೆಕ್ಸ್ಟ್ ಇವರು ಸಂಸ್ಕೃತಿ ಅವ್ರು ಬರ್ತಾರೆ. ಸಂಸ್ಕೃತಿ ಅವ್ರು ಏನಕ್ಕೆ ಹೋಗ್ಬೇಕು ಅಂತ ಹೇಳ್ಕೊತಾರೆ. ಬಟ್ ಅವರು ತುಂಬಾ ಸಾಫ್ಟ್ ಆಗಿ ಹೇಳ್ಕೊತಿದ್ರು, ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆಮೇಲೆ ಅವ್ರಿಗೂ ಕಾಂಪಿಟೇಷನ್ ಕೂಡ ಕೊಟ್ರು, ವರ್ಸ್ಟ್ ಜ್ಯೂಸ್ ಮಾಡೋದಿಕ್ಕೆ. ಅದು ಚಿಕನ್ನು, ಮೆಣಸಿನ್ಕಾಯಿ, ನಿಂಬೆಹಣ್ಣು ಇವೆಲ್ಲ. ಓ ಮೈ ಗಾಡ್, ಅದ್ರಲ್ಲಿ ಟ್ವಿಸ್ಟ್. ಅವ್ರು ಮಾಡಿರೋದು ಇವ್ರು ಕುಡಿಬೇಕು, ಇವ್ರು ಮಾಡಿರೋ ಜ್ಯೂಸ್ ಅವ್ರು ಕುಡಿಬೇಕು. ಟೋಟಲಿ ಹೇಳ್ಬೇಕಂದ್ರೆ ನನ್ಗೆ ಲಕ್ಷ್ಮಿ ಅವರು ಕೂಡ ಏನು ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಬಟ್ ಅವ್ರು ಹೇಳ್ತಿದ್ರಲ್ವಾ, ನಾನ್ ಫುಲ್ ಮಾಸು ಹಾಗೆ ಹೀಗೆ ಅಂತ ಅಂದಾಗ, ಶ್ರುತಿ ಅವ್ರೊಂದು ಕ್ವಶನ್ ಕೇಳ್ತಾರೆ, ಏನ್ರಲ್ಲಿ ಮಾಸು ನೀವು ಹೇಳಿ ಅಂತಂದ್ರೆ, ಅವ್ರು ಫುಲ್ ಬ್ಲಾಂಕ್ ಆಗ್ಬಿಡ್ತಾರೆ. ನನ್ಗೆ ಅವಾಗ ಆ ತರ ಫೀಲ್ ಆಗಿದ್ದು. ಏನೋ ಲೈಕ್ ಇವಾಗ ಒಂದು ಏನೋ ಬಯಾಟ್ ಮಾಡ್ಕೊಬಂದು ಹೇಳ್ದಾಗ, ಯಾರಾದ್ರೂ ಒಂದು ಕ್ವಶನ್ ಕೇಳಿದ್ರೆ ನಮ್ಗೆ ಆನ್ಸರ್ ಬರಲ್ಲ, ಬಿಕಾಸ್ ನಾವು ಬಯಾಟ್ ಎಷ್ಟು ಮಾಡಿರ್ತೀವೋ ಅದಷ್ಟೇ ಬರೋದು. ಆ ತರ ನನಗೆ ಫೀಲ್ ಆಯ್ತು. ಲಕ್ಷ್ಮಿ ಅವರು 4 ಸ್ಟಾರ್ ತಗೊಂಡು ಸೆಲೆಕ್ಟ್ ಆದ್ರು. ಬಟ್ ಸಂಸ್ಕೃತಿ ಅವರು ಇಲ್ಲಿಂದ ರಿಜೆಕ್ಟ್ ಆದ್ರು. ಅಟ್ಲೀಸ್ಟ್ ಅವ್ರನ್ನ ಹೋಲ್ಡ್ ಅಲ್ಲಾದ್ರೂ ಇಡ್ಬೋದಿತ್ತು, ಇನ್ನೊಂದ್ ಚಾನ್ಸ್ ಕೊಡ್ಬೋದಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ಯಪ್ಪ ಶ್ರೀಧರ್ ಅಂತ. ಅವರು ಡ್ಯಾನ್ಸ್ ಮಾಡ್ಕೊಂಡು ಏನೋ ಬಂದ್ರು. ಬರ್ತಿದಂಗೆ ನಂಗೆ ಯಾರು ಅಪ್ಲೋಸ್ ಮಾಡಿಲ್ಲ, ಈ ತರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇಲ್ಲೇ ಜಡ್ಜಸ್ಗೆ ಅವ್ರ ಮೇಲೆ ಲೈಕ್ ಇರಿಟೇಟ್ ಸ್ಟಾರ್ಟ್ ಆಗೋಯ್ತು. ಏನಕ್ಕೆ ಜನ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಸಖತ್ತಾಗಿರೋ ಆಪರ್ಚುನಿಟಿ ಕೊಡ್ತಾರೆ, ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡು ಹೆಂಗೆಲ್ಲ ಮಾಡ್ಬೋದು. ಬಟ್ ಬಂದಿದ ತಕ್ಷಣ ಸುಮ್ನೆ ಬೇಕಾ ಬಿಟ್ಟು ಯಾವ್ದೋ ಸ್ಟೇಜ್ ಮೇಲೆ ಇರೋ ತರ ಏನೇನೋ ಮಾತಾಡ್ಕೊಂಡಿದ್ರು. ಬಟ್ ಅವ್ರು ಒಂಥರ ಏನೋ ಡಿಫ್ರೆಂಟ್ ಆಗಿದ್ರು. ಅದನ್ನ ಅವರು ಬೇರೆನೆ ವೇ ಅಲ್ಲಿ ಅವ್ರನ್ನ ಶೋಕೇಸ್ ಮಾಡ್ಕೋಬೋದಿತ್ತು. ಈ ತರ ಆರೋಗೆನ್ಸ್, ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ಡೋಂಟ್ ಕೇರ್ ಆಟಿಟ್ಯೂಡ್ ಇಸ್ ಓಕೆ, ಅದು ಬೇಕು. ಬಟ್ ನೀವಿಲ್ಲಿ ಇನ್ನು ಸೆಲೆಕ್ಟ್ ಆಗಿಲ್ಲ, ಸೆಲೆಕ್ಟ್ ಆಗೋದಕ್ಕೋಸ್ಕರ ಬಂದಿರೋದು. ಸೊ ಅಲ್ಲಿ ಒಂಚೂರು ಎಲ್ಲಾನು ಲಿಮಿಟ್ ಅಲ್ಲಿ ಇಟ್ಕೋಬೇಕು. ಅಂದ್ರೆ ಸ್ವಲ್ಪ ಜಡ್ಜಸ್ಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರ ಪ್ಲೇಸ್ಗೆ, ಅವ್ರು ಮಾತಾಡೋದಿಕ್ಕೆ. ಬಟ್ ಡೋಂಟ್ ಕೇರ್ ಆಟಿಟ್ಯೂಡ್ ವರ್ಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ನೀವು ಅಷ್ಟೆಲ್ಲ ಮಾಡಿದಿರ, ಸೆಲೆಕ್ಟ್ ಮಾಡಿದ್ರಾ? ಇಲ್ಲ. ಜನಕ್ಕೆ ಅಷ್ಟು ಚೆನ್ನಾಗಿರೋ ಅಷ್ಟು ಲಕ್ಷ ಜನ ಅಪ್ಲೈ ಮಾಡಿ 60 ಜನದಲ್ಲಿ ಆ ಹುಡ್ಗನು ಸೆಲೆಕ್ಟ್ ಆಗಿದ್ದಾರೆ. ಅಷ್ಟು ಚೆನ್ನಾಗಿರೋ ಆಪರ್ಚುನಿಟಿನ ಅದೇಗೆ ಆತರ ಯುಟಿಲೈಸ್, ಅದೇಗೆ ಆತರ ದುರ್ಬಳಕೆ ಮಾಡ್ಕೋತಿರೋ ಗೊತ್ತಿಲ್ಲ. ಅಲ್ಲಿ ಏನು ಜಡ್ಜಸ್ಗಳು ಕೂತಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಏನು ಇಲ್ಲ. ಅವ್ರಿಗೆ ಇರಿಟೇಟ್ ಆಗೋದಿರ್ಲಿ, ನಾವು ನೋಡ್ಬೇಕಾದ್ರೆ ಏನಪ್ಪ ಹಿಂಗ್ ಆಡ್ತಿದ್ದಾನೆ ಅಂತ ನಮ್ಗೆ ಫೀಲ್ ಆಗ್ತಿತ್ತು. ಇವ್ರನ್ನ ರಿಜೆಕ್ಟ್ ಮಾಡಿರೋದ್ರಲ್ಲಿ ನಮ್ಗೇನ್ ಬೇಜಾರಿಲ್ಲ, ಬಿಕಾಸ್ ಅದು ಹಂಗೆ ಇತ್ತು. ಅವ್ರು ಆಡಿದ್ದು ಎಲ್ಲ ಹಂಗೆ ಇತ್ತು. ಹೋಗೋದಕ್ಕೂ ಕೂಡ ರೆಡಿ ಇಲ್ಲ. ಅಂದ್ರೆ ಇಲ್ಲ, ನನ್ಗೆ ಇನ್ನೂ ಟೈಮ್ ಬರುತ್ತೆ, ಒಪ್ಕೋತಾರೆ ಅನ್ಕೊಂಡಿದ್ದೆ. ಬಟ್ ಯು ಲಾಸ್ಟ್ ಇಟ್ ಮ್ಯಾನ್. ಅಟ್ಲೀಸ್ಟ್ ಒಂಚೂರು ಪೇಷನ್ಸ್ ಇಟ್ಕೊಂಡು ಒಂಚೂರು ಇಂಪ್ರೆಸ್ ಮಾಡಕ್ ಏನಾದ್ರು ಟ್ರೈ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬಂದು ವಿಕಾಸ್ ಮತ್ತೆ ನಿಖಿಲ್ ಅವರು. ನನ್ಗೆ ವಿಕಾಸ್ ಅವರು ತುಂಬಾ ಇಷ್ಟ ಆದ್ರು. ಅವ್ರ ಏನಂದ್ರೆ, ಇವಾಗ ಎಲ್ರಿಗೂನು ಇವ್ರು ಕೇಳ್ತಿದ್ರು ಏನಂತ, ನಿಮ್ ಟ್ಯಾಲೆಂಟ್ ಏನು, ನೀವೇನಕ್ಕೆ ಹೋಗ್ಬೇಕು ಅಂತ. ಇವರು ಹಿ ವಾಸ್ ಆಸ್ಕಿಂಗ್ ಫಾರ್ ಶೋಯಿಂಗ್ ಇಸ್ ಟ್ಯಾಲೆಂಟ್. ಅವರೇ ಕೇಳ್ತಿದ್ರು, ನನ್ಗಿದ್ ಬರುತ್ತೆ, ನಾನ್ ಮಾಡಿ ತೋರಿಸ್ಲಾ, ಈ ತರ ಎಲ್ಲ ಕೇಳ್ತಿದ್ರು. ಬಟ್ ಹೋಲ್ಡ್ ಅಲ್ಲಿ ಇಕ್ಕಿದ್ದಾರೆ, ನನ್ಗೆ ಗೊತ್ತಿಲ್ಲ. ಕೇಳಿದ್ರು, ಈ ವಾಸ್ ವೆರಿ ಕಾನ್ಫಿಡೆಂಟ್. ಆಕ್ಟ್ ಮಾಡಿ ತೋರ್ಸಕ್ ಕೇಳಿದ್ರು, ಆಕ್ಟ್ ಮಾಡಿದ್ರು. ಅಂಡ್ ಡೈಲಾಗ್ಸ್ ಹೇಳಿದ್ರು, ಮಿಮಿಕ್ ಮಾಡಿದ್ರು. ಬಟ್ ಹಿ ವಾಸ್ ಡಿಸರ್ವಿಂಗ್. ಅದು ಏನಕ್ಕೆ ಹೋಲ್ಡ್ ಅಲ್ಲಿ ಇಕ್ಕಿದ್ರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಎಪಿಸೋಡ್ ಅಲ್ಲಿ, ಮುಂಬರುವ ಎಪಿಸೋಡ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಕೋತೀನಿ. ಬಿಕಾಸ್ ದಟ್ ಈಸ್ ದ ಟೈಪ್ ಆಫ್ ಕಂಟೆಸ್ಟೆಂಟ್ ವಿ ಆರ್ ಲುಕಿಂಗ್. ಹಿ ವಾಸ್ ವೆರಿ ಎಂಟರ್ಟೈನಿಂಗ್ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಕೂಡ. ಒಟ್ನಲ್ಲಿ ವಿಕಾಸ್ ಅವರು ಸೆಲೆಕ್ಟ್ ಆಗ್ಬೇಕಿತ್ತು. ಅವರ ಒಂದು ಟ್ಯಾಲೆಂಟ್ಗೆ ಅವರು ಶೋಕೇಸ್ ಮಾಡಿ, ಅವರೇ ಕೇಳಿ ಅವ್ರ ಟ್ಯಾಲೆಂಟ್ ನ ಶೋಕೇಸ್ ಮಾಡಿದ್ರು. ನಂಗೆ ಈ ತರ ಹಿಂಗ್ ಬರುತ್ತೆ, ಹಿಂಗೆ ಈ ತರ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ. ನನ್ಗೇನೋ ಇಷ್ಟ ಆಗಿತ್ತು. ಬಟ್ ವಿಲ್ ಸಿ ಏನಾಗುತ್ತೆ ನೋಡೋಣ. ಹೋಲ್ಡ್ ಅಲ್ಲಿ ಇದ್ದಾರೆ. ಸೊ ನೆಕ್ಸ್ಟ್ ನಿಖಿಲ್ ಅವರು.
ನಿಖಿಲ್ ಅವರು ಅವರ ಮೋಟಿವ್ ಚೆನ್ನಾಗಿತ್ತು, ಹೋಗಿ ನಾನು ಈ ತರ ಯೂತ್ಸ್ಗೆಲ್ಲ ಈ ತರ ಮೋಟಿವ್ ಮಾಡಬೇಕು ಬಿಗ್ ಬಾಸ್ ಅಲ್ಲಿ ಅಂತ. ಬಟ್ ನೀವು ಇದನ್ನು ಕೂಡ ಆಡ್ ಮಾಡ್ಬೋದಿತ್ತಲ್ಲ, ಎಂಟರ್ಟೈನ್ ಮಾಡ್ತೀನಿ ಇದೆಲ್ಲ ಅಂದ್ರೆ ನೀವು ಜಸ್ಟ್ ಮೋಟಿವ್ ಮಾಡ್ತೀರಾ ಅಂದ್ರೆ ಇಲ್ಲಿ ಯಾರು ನೋಡಲ್ಲ. ನಮಗ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅವ್ರು ಹುಡುಕ್ತಿರೋದು ಕೂಡ ಎಂಟರ್ಟೈನ್ಮೆಂಟ್. ನನ್ಗೆ ಆಕ್ಚುಲಿ ಇಷ್ಟ ಆಗಿತ್ತು, ನೀವು ಅದೆಲ್ಲ ಹೇಳ್ಬೇಕಾದ್ರೆ ಮೇ ಬಿ ಸೆಲೆಕ್ಟ್ ಆಗ್ತಾರೆ ಅನ್ಕೊಂಡೆ. ಬಟ್ ಅದೇ ನೀವು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇದನ್ನೆಲ್ಲ ಆಡ್ ಮಾಡಿದ್ರೆ ಮೇ ಬಿ ಸೆಲೆಕ್ಟ್ ಆಗ್ತಿದ್ರಿ ಅನ್ಕೋತೀನಿ. ಬಟ್ ಜಸ್ಟ್ ನಿಮ್ಮ ನೀವು ಮೋಟಿವೇಶನ್ ಮಾಡಕ್ ಹೋಗ್ತಿದ್ದೀರಾ ಇದೆಲ್ಲ ಅಂದ್ರೆ ವಿ ಬಿಟ್ ನೀಡ್ ಎಂಟರ್ಟೈನ್ಮೆಂಟ್, ರೈಟ್? ಸೊ ಹೋಲ್ಡಲ್ಲಿ ಕೂಡ ಇಕ್ಕಿಲ್ಲ, ರಿಜೆಕ್ಟ್ ಆಗ್ತಾರೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಪಟಾಕಿ ಹೇಮಲತಾ ಅವರು. ಹಳ್ಳಿಯಿಂದ ಬಂದಿರೋರು ಅಂಡ್ ರೈತರು. ವಾಟ್ ಎ ಟ್ಯಾಲೆಂಟ್ ಗುರು, ಯಪ್ಪ. ಬರ್ತಾನೆ ಒಂದು ಸಾಂಗ್ ಆಡ್ಕೊಂಡ್ ಬಂದ್ರು. ನನ್ಗೇನ್ ಅನಿಸ್ತು ಅಂದ್ರೆ ಮಾಮೂಲಿ ಬಯಟ್ ಮಾಡ್ಕೊ ಬಂದಿದ್ದಾರೆ, ಸಾಂಗ್ ಆಡ್ತಿದ್ದಾರೆ ಅಂತ ಅನ್ಕೊಂಡೆ. ಯಾವಾಗ ಅವರು ಮಿಮಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ವಾವ್ ಏನ್ರಿ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲಾ ತರ ಟ್ಯಾಲೆಂಟ್ ಇದೆ. ಅಂಡ್ ತುಂಬಾ ಚೆನ್ನಾಗಿ ಹಾಡ್ ಹೇಳ್ತಿದ್ರು. ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೇಳಿದಾಗ ಇಂಗ್ಲಿಷ್ ಅಲ್ಲಿ ಕೂಡ ಮಾತಾಡಿದ್ರು. ಅಂಡ್ ಬೇರೆ ಯಾರನ್ನೋ ಮುಗ್ದೆ ಹಾಗೆ ಹೀಗೆ ಅಂತಿದ್ರಲ್ವಾ. ಬಟ್ ನಾನು ಇವ್ರಲ್ಲಿ ನೋಡ್ದೆ ದ ರಿಯಲ್ ಇನ್ನೋಸೆಂಟ್ ಇವ್ರು ಅನ್ಕೋತೀನಿ. ನೋಡೋಣ ಕಮಿಂಗ್ ಎಪಿಸೋಡ್ಸ್ಗಳಲ್ಲಿ ಯಾವ ತರ ಬಿಹೇವ್ ಮಾಡ್ತಾರೆ, ಬಿಗ್ ಬಾಸ್ಗೆ ಹೋದ್ಮೇಲೆ ಹೇಗೆ ಏನು ಅಂತ. ಅಲ್ಲಿ ಹೋದ್ಮೇಲೆ ಎಲ್ರು ಬಂಡವಾಳ ಗೊತ್ತಾಗೋದು. ಇಲ್ಲೆಲ್ರು ಆಡಿಷನ್ ಅಲ್ಲಿ ಸೆಲೆಕ್ಷನ್ ಅಲ್ಲಿ ಕಳ್ಸೋವರೆಗೂ ಎಲ್ರು ಚೆನ್ನಾಗೇ ಇರ್ತಾರೆ, ಮನೆ ಒಳಗಡೆ ಕಾಲಿಟ್ಟ ಮೇಲೆ ಅಲ್ವಾ ಗೊತ್ತಾಗೋದು. ಬಟ್ ಲಿಟ್ರಲಿ ನನ್ಗೆ ಇವರು ವೆರಿ ಡಿಸರ್ವ್ಡ್ ಕ್ಯಾಂಡಿಡೇಟ್. ನನ್ಗೆ ಎಲ್ರಿಗಿಂತ ತುಂಬಾ ಇಷ್ಟ ಆದ್ರು ಇವರು ಮತ್ತೆ ಪೂರ್ಣಿಮಾ ಅವರು. ಐ ಲಿಟ್ರಲಿ ಫೆಲ್ಟ್ ವೆರಿ ಡಿಸರ್ವಿಂಗ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅಂಕಿತಾ ಅಂಡ್ ಸುಷ್ಮಿತಾ. ನನ್ಗೆ ಇಬ್ರು ಹೆಂಗ್ ಜಗಳ ಮಾಡ್ತಿದ್ರು ಅಂದ್ರೆ, ಈ ನಲ್ಲಿ ಹತ್ರ ಬಿಂದ್ಗೆ ಇಟ್ಕೊಂಡ್ ಜಗಳ ಆಡ್ತಾರಲ್ಲ ನಮ್ಮ ಆಂಟಿರ್ಗಳು, ಹಂಗ್ ಜಗಳ ಆಡ್ತಾ ಇದ್ರು ಇಬ್ರುನು. ಬಟ್ ನನ್ಗೇನ್ ಅನ್ನಿಸ್ತು ಅಂದ್ರೆ ಇಬ್ರು ಡಿಸರ್ವ್ ಅಲ್ಲ ಅಂತ ಅನಿಸ್ತು. ಅವ್ರಿಗಿಂತ ವಿಕಾಸ್ ಅವ್ರು ಎಷ್ಟೋ ಚೆನ್ನಾಗಿ ಮಾಡಿದ್ರು, ಅವ್ರನ್ನೇ ಸೆಲೆಕ್ಟ್ ಮಾಡ್ಬೋದಿತ್ತು. ಲಿಟ್ರಲಿ ನಂಗೇನು ಓಕೆ ಅಂತ ಅನ್ಸಿಲ್ಲ. ಬಿಕಾಸ್ ಸುಮ್ನೆ ಜಗಳ ಆಡ್ತಿದ್ರು ಅಷ್ಟೇ. ಬಂದು ಅವ್ರೇನೋ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೋ ನಡೀತಂತೆ, ಅದನ್ನ ಬಂದು ಇಲ್ಲಿ ಹೇಳ್ತಿದ್ರು. ಇವ್ರು ಬೋಲ್ಡ್ ಇಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ಅಳ್ತಿದ್ರು, ಆ ತರ ಎಲ್ಲ ಹೇಳ್ತಿದ್ರು. ನನ್ಗೇನು ಇಲ್ಲಿ ಏನಕ್ಕೆ ಹೋಗ್ಬೇಕು ಏನು 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 ಗೊತ್ತಾಗಿಲ್ಲ. ನನ್ಗೇನು ಕಳ್ಸದ್ಮೇಲೆ ಇಬ್ರು ಕಳಿಸ್ಬೇಕಿತ್ತು. ಬಿಕಾಸ್ ಇಬ್ರು ಸೇಮ್ ಆರ್ಗ್ಯೂನೇ ಮಾಡಿದ್ದು, ಅಲ್ಲಿ ಏನು ಮಾಡಿಲ್ಲ ಅವರು. ಅದನ್ನೇ ಬಿಂದಿಗೆ ಹಿಡ್ಕೊಂಡು ಕಿತ್ತಾಡೋ ತರನೇ ಇಬ್ರು ಆರ್ಗ್ಯೂ ಮಾಡಿದ್ರು. ಕಳಿಸಿದ್ರೆ ಆಗ್ತಿತ್ತು, ಇಲ್ಲ ಇಬ್ರು ರಿಜೆಕ್ಟ್ ಮಾಡ್ಬೇಕಿತ್ತು ಅಷ್ಟೇ. ಬಟ್ ಸುಷ್ಮಿತಾ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಸಮ್ಟೈಮ್ಸ್ ನಾವು ಜಡ್ಜಸ್ ಕೂಡ ಬೈತೀವಿ, ಬಟ್ ಲಿಟ್ರಲಿ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಅವ್ರನ್ನ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಒಂಥರ ಅಯ್ಯೋ ಏನ್ ಹಿಂಗ್ ಆಡ್ತಾರೆ ಇವ್ರು ಅಂತ ಅನ್ನಿಸ್ತಾ ಇರತ್ತೆ. ಇನ್ ಪಾಪ ಅವ್ರು ಅಲ್ಲೇ ಕುತ್ಕೊಂಡು ನೋಡ್ತಿರ್ತಾರೆ, ಅವ್ರಿಗೆ ಎಷ್ಟು ಇರಿಟೇಟ್ ಆಗ್ತಿರ್ಬೇಕು. ಏನು ಬೇರೆ ಒಂದು ಚಾನೆಲ್ಗಳಲ್ಲಿ ನೋಡಿದ್ರೆ ಕನ್ನಡ ಆಂಕರ್ಸ್ ಒಂಚೂರು ಬೆಟರ್ ಅಂತ ನನಗೂ ಫೀಲ್ ಆಗ್ತಿದೆ. ಮೇಲೆ ಬಂದಿದ್ದು ನಮ್ಮೆಲ್ಲರ ನೆಚ್ಚಿನ ಕಂಟೆಸ್ಟೆಂಟ್ ಗಂಗಾ ಅವರು. ಅಯ್ಯೋ ಲಿಟ್ರಲಿ ಏನ್ ಗೊತ್ತಾ. ಬಟ್ ನನ್ಗೇನ್ ಅನ್ನಿಸ್ತು ಅಂದ್ರೆ ಆ ಇಬ್ರು ಬಿಂದಿಗೆ ಆ ಇಬ್ರು ಇದ್ರಲ್ವಾ ಅಂಕಿತಾ ಸುಷ್ಮಿತಾ, ಅವ್ರಿಬ್ರಿಗಿಂತ ಇವ್ರು ಬೆಟರ್ ಅಂತ ಅನಿಸ್ತು. ಅಟ್ಲೀಸ್ಟ್ ಸಮಥಿಂಗ್ ಏನೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನೋ ಒಂದಿತ್ತು. ಅವ್ರಿಬ್ರು ಏನು ಇಲ್ಲ. ಅವ್ರಿಗೆ ಹೋಲಿಸ್ಕೊಂಡಿದ್ರೆ ಇವ್ರನ್ನೇ ಸೆಲೆಕ್ಟ್ ಮಾಡ್ಬೋದಿತ್ತು ಗಂಗಾ ಅವ್ರನ್ನ. ಬಟ್ ಲಿಟ್ರಲಿ ಅವರು ಒಂಚೂರು ಇವಾಗ ಶೋಗ್ ಬಂದಿದೀವಿ, ಒಂಚೂರು ಡೀಸೆಂಟ್ ಆಗಿರೋಣ, ಡೀಸೆಂಟ್ ಆಗಿ ಒಂಚೂರು ಡೀಸೆನ್ಸಿ ಮೇಂಟೈನ್ ಮಾಡಿ ಕೇಳಿದಾಗ ಅವ್ರ ಎಂಟರ್ಟೈನ್ಮೆಂಟ್ ಅವ್ರು ಏನಕ್ಕೆ ಹೋಗ್ಬೇಕು ಅದನ್ನೆಲ್ಲ ಚೆನ್ನಾಗಿ ಹೇಳಿದಿದ್ರೆ ಮೇ ಬಿ ಸೆಲೆಕ್ಟ್ ಆಗ್ತಿದ್ರೇನೋ. ವಿನಯ್ ಗೌಡ ಅವರು ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು, ಇನ್ಯಾರು ಕೊಡ್ಲಿಲ್ಲ ಪಾಪ. ಗಂಗಾ ಅವರು ಒಂಚೂರು ಡೀಸೆನ್ಸಿ ಮೇಂಟೈನ್ ಮಾಡಿ ಒಂಚೂರು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ಡೀಸೆಂಟ್ ಆಗಿ ತೋರಿಸಿದಿದ್ರೆ ಮೇ ಬಿ ಪಕ್ಕ ಸೆಲೆಕ್ಟ್ ಆಗ್ತಿದ್ರೇನೋ. ಬಟ್ ಕಂಪ್ಯಾರಿಟಿವ್ಲಿ ಅಂಕಿತಾ ಅಂಡ್ ಸುಷ್ಮಿತಾ ಅವ್ರನ್ನ ಸೆಲೆಕ್ಟ್ ಮಾಡೋ ಬದಲು ಗಂಗಾ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ನನ್ಗೆ ಇದಂತೂ ಪಕ್ಕ ಅನ್ನಿಸ್ತು. ಬಿಕಾಸ್ ಸಮಥಿಂಗ್ ಎಂಟರ್ಟೈನ್ಮೆಂಟ್ ಆದ್ರೂ ಇರ್ತಿತ್ತು. ಇವ್ರು ಸುಮ್ಮನೆ ವಟ 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 ಅಂತ ಕಿತ್ತಾಡ್ತಿದ್ರು ಅಷ್ಟೇ. ಏನಕ್ಕೆ ಹೋಗ್ಬೇಕು ಏನು ಸಮಥಿಂಗ್ ಅವ್ರು ಏನು ಹೇಳಿದ್ರೋ ಒಟ್ನಲ್ಲಿ ಕಿತ್ತಾಡಿದ್ದು ಅಂತ ಹೈಲೈಟ್ ಆಯ್ತು ಅಷ್ಟೇ. ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಕಿರಣ್ ಶಾಸ್ತ್ರಿ ಅವರು. ಅವ್ರು ಬಂದಿದ ತಕ್ಷಣ ಎಲ್ರಿಗೂ ನಮಸ್ಕಾರ ಮಾಡಿದ್ರು. ಚಂದನ್ ಶೆಟ್ಟಿ ಅವರು ನಿಮ್ಮ ಹೆಸರು ನಂಗೆ ಗೊತ್ತಿಲ್ಲ ಅಂತ ಅಂದ್ರು. ಇಲ್ಲಿ ಇದೇ ತಿಂಗು ಮೊನ್ನೆ ಆಯ್ತು. ಏನಂತಂದ್ರೆ ನನ್ಗೆ ಇವ್ರ ಹೆಸರು ಗೊತ್ತಿಲ್ಲ, ಏನು ಶ್ರುತಿ ಅವ್ರ ಹೆಸರು ಗೊತ್ತಿಲ್ಲ, ಅವರು ಐ ಮೀನ್ ಶ್ರುತಿ ಅವ್ರು ಗೊತ್ತಿಲ್ಲ ಅಂತ ಮುಂಬೈ ಹುಡುಗಿ ಹೇಳ್ತಾರಲ್ವಾ. ಅವಾಗೂನು ಚಂದನ್ ಶೆಟ್ಟಿ ಅವರು ಎಷ್ಟು ಪೊಲೈಟ್ ಆಗಿ ಇವ್ರಿಗೆ ಓಕೆ ಆಯ್ತು ನನ್ನ ಹೆಸರು ಚಂದನ್ ಶೆಟ್ಟಿ ಅಂತ ಅವ್ರು ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಹಾಗೇನೆ ಶ್ರುತಿ ಅವರು ಕೂಡ ಮಾಡ್ಬೋದಿತ್ತು.
ಆಯ್ತು ಬಿಡಮ್ಮ, ನನ್ನ ಹೆಸರು ಶ್ರುತಿ, ನಾನು ಹಿಂಗ್ ಫಿಲಮ್ ಮಾಡಿದೀನಿ ಅಂದಿದ್ರೆ ಮುಗ್ದೆ ಹೋಗ್ತಿತ್ತಪ್ಪ. ಇಲ್ಲಿ ಚಂದನ್ ಶೆಟ್ಟಿ ಅವ್ರು ಇಷ್ಟ ಆದ್ರು. ಏನಕ್ಕಂತಂದ್ರೆ ಹಿ ಜಸ್ಟ್ ಸೆಡ್ ನನ್ನ ಹೆಸರು ಚಂದನ್ ಶೆಟ್ಟಿ. ಅಷ್ಟ್ರಲ್ಲಿ ಏನಪ್ಪ ಕಳ್ಕೊತಾರೆ? ಅದ್ರ ಬದಲು ಡೈರೆಕ್ಟ್ ರಿಜೆಕ್ಟೇ ಮಾಡ್ಬಿಡೋದು. ಹೆಸರು ಹೇಳಿಲ್ಲ, ಯಾರು ಅಂತ ಗೊತ್ತಿಲ್ಲ ಅನ್ಬಿಟ್ಟು ಡೈರೆಕ್ಟ್ ರಿಜೆಕ್ಟೇ ಮಾಡ್ಬಿಡೋದು. ಇಟ್ಸ್ ರಾಂಗ್ ಹತ್ರ ಹೇಳ್ತಾರಂತೆ. ಬಟ್ ಎಷ್ಟು ಸುಳ್ಳು ಎಷ್ಟು ನಿಜ ಗೊತ್ತಿಲ್ಲ. ಬಿಕಾಸ್ ಅವರು ಚಂದನ್ ಶೆಟ್ಟಿ ನನಗೆ ಗೊತ್ತಿಲ್ಲ ಅಂತ ಅಂದ್ರು. ಆಮೇಲೆ ಅವ್ರ ಬಗ್ಗೆ ಶಾಸ್ತ್ರ ಅವ್ರು ನೋಡಿ ಹೇಳಿ ಅಂತಂದಾಗ ಹೇಳಿದ್ರು. ಬಟ್ ಅವ್ರ ನ್ಯೂಸ್ ಎಲ್ಲ ನೋಡಿರಲ್ವಾ. ಬಟ್ ಇದನ್ನೆಲ್ಲ ನಂಬೋದು ಒಂಚೂರು ಕಷ್ಟ. ಬಟ್ ಸ್ವಲ್ಪ ಫನ್ನಿ ಆಗಿದ್ರು. ಮೇ ಬಿ ಅದಕ್ಕೋಸ್ಕರ ಸೆಲೆಕ್ಟ್ ಆಗಿದ್ದಾರೆ. ಒಂಚೂರು ಫನ್ನಿಯಾಗಿ ಆಡ್ತಿದ್ರು. ಮೇ ಬಿ ಇಂಥದ್ದೊಂದು ಕ್ಯಾರೆಕ್ಟ್ರು ಕೂಡ ನಮ್ಮ ಬಿಗ್ ಬಾಸ್ ಅಲ್ಲಿ ಬೇಕು. ಬಯಸ್ಕೊಳಕ್ಕಾಗ್ಲಿ ಬಯಸ್ಕೊಳ್ಳೋದಿಕ್ಕಾಗ್ಲಿ ಏನಕ್ಕಾದ್ರೂ ಬೇಕಲ್ವಾ ಇಂಥವ್ರು. ಸೊ ಅದಕ್ಕೋಸ್ಕರ ಆದ್ರೂ ಸೆಲೆಕ್ಟ್ ಮಾಡಿರ್ತಾರೆ. ಅದೇ ಚಂದನ್ ಶೆಟ್ಟಿ ಅವ್ರು ಹೇಳಿದ್ರಲ್ವಾ, ಇದೇ ಇವಾಗ ಹೆಂಗಿದ್ದೀರಾ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಅಂದ್ರೆ ಅವ್ರು ಫನ್ನಿ ಸೈಡ್ ಆಗಿ ಫನ್ನಿಯಾಗಿ ಮಾತಾಡ್ತಾ ಇದ್ರು. ಮೇ ಬಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನೋಡೋಣ ಏನ್ ಕಂಟಿನ್ಯೂ ಮಾಡ್ತಾರೆ. ಇಲ್ಲ 2 ದಿನಕ್ಕೆ ಬಾಕ್ಲು ತಾಗಿರಿ ನಾನು ಹೋಗ್ತೀನಿ ಅಂತಾರ. ನೋಡೋಣ. ಫೈನಲ್ ಕಂಟೆಸ್ಟೆಂಟ್ ಆಫ್ ದ ಎಪಿಸೋಡ್ ಇಸ್ ಮಂಜೇಶ್ವರ್. ನನ್ಗೆ ಏನೋ ಓಕೆ ಅನ್ನಿಸ್ತಪ್ಪ. ಆ ಶಾಸ್ತ್ರಿನ ಸೆಲೆಕ್ಟ್ ಮಾಡೋದ್ಕಿಂತ ಮಂಜೇಶ್ವರ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಬಿಕಾಸ್ ಎಂಟರ್ಟೈನಿಂಗ್ ಇತ್ತು. ಡ್ಯಾನ್ಸ್ ತೋರಿಸಿದ್ರು ಪಾಪ. ಅವ್ರಿಗೆ ಐಸ್ ಮೇಲೆ ನಿಲ್ಸಿ ಟಾಸ್ಕ್ ಕೂಡ ಮಾಡಿಸಿದ್ರು, ಅದನ್ನು ಮಾಡಿದ್ರು. ಬಟ್ ಇನ್ನೂ ಏನೋ ಇರಬೇಕು ಅಂತ ಅಂದ್ರು. ಗೊತ್ತಿಲ್ಲ. ನನ್ಗೇನೋ ಕಂಪ್ಯಾರಿಟಿವ್ಲಿ ಅವ್ರಿಗೆ ಶಾಸ್ತ್ರಿಗಿಂತ ಅಟ್ಲೀಸ್ಟ್ ಇವ್ರೇ ಇನ್ನೂ ಚೆನ್ನಾಗಿ ಮಾಡಿದ್ರು. ಮೇ ಬಿ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಮುಗಿತಾ ಬರ್ತಿದೆಯೇನೋ, ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡಿ ಅಂತ ಏನಾದ್ರು ಹಂಗ್ ಸೆಲೆಕ್ಟ್ ಮಾಡ್ತಿದಾರೆ ಏನೋ ಗೊತ್ತಿಲ್ಲ. ಬಟ್ ಅವ್ರ ಒಂಥರ ಹ್ಯೂಮರ್ ಚೆನ್ನಾಗಿತ್ತು ಅಂತ ಫೀಲ್ ಆಯ್ತು ನನಗೆ. ಒಂಥರ ಕಾಮಿಡಿಯಾಗಿ ಮಾತಾಡ್ತಿದ್ರು, ಚೆನ್ನಾಗಿತ್ತು. ಬಟ್ ರಿಜೆಕ್ಟೇ ಮಾಡ್ಬಿಟ್ರು ಅವ್ರನ್ನ. ಅಟ್ಲೀಸ್ಟ್ ಹೋಲ್ಡಲ್ಲಾದ್ರೂ ಇಕ್ಬೋದಿತ್ತು. ಇದೇ ತರನೇ ಸೇಮ್ ವಿಕಾಸ್ ಅವ್ರಿಗೂ ಮಾಡಿದ್ದಾರೆ. ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು, ಹೋಲ್ಡಲ್ಲಿ ಇಕ್ಕಿದ್ದಾರೆ. ಇವ್ರನ್ನ ಅಟ್ಲೀಸ್ಟ್ ಹೋಲ್ಡಲ್ಲಿ ಇಕ್ಬೋದಿತ್ತು. ನನ್ಗೇನೋ ಒಂದ್ ಸ್ವಲ್ಪ ಎಂಟರ್ಟೈನಿಂಗ್ ಅಂತ ಅನ್ನಿಸ್ತು ಅವರು. ನಿಮ್ಗೂ ಅದೇ ಅನ್ಸಿದೆ ಅಲ್ವಾ? ಕಮೆಂಟ್ ಮಾಡಿ ಅನ್ಸಿದ್ರೆ. ಇಲ್ಲಪ್ಪ ನಮ್ಗೆ ನಂಗೆ ಅನ್ಸಿಲ್ಲ ಅಂದ್ರು ಅದನ್ನು ಕಮೆಂಟ್ ಮಾಡಿ. ಪಾಪ ಎಲ್ರು ರೆಡ್ ಕೊಟ್ರು, ಒಬ್ರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಏನ್ ಡಿಸೈಡ್ ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಮೇ ಬಿ ಸಾಕು ಇರೋರೇ ಸಾಕು. ಆಲ್ಮೋಸ್ಟ್ ನೋಡಿ ಬರೀ ಒಬ್ರು ಇಬ್ರನ್ನ ಅಷ್ಟೇ ಸೆಲೆಕ್ಟ್ ಮಾಡ್ತಿದ್ದಾರೆ. ಮೊನ್ನೆ ಎಪಿಸೋಡಲ್ಲೂ ಅಷ್ಟೇ ಒಬ್ರನ್ನೇ ಸೆಲೆಕ್ಟ್ ಮಾಡಿರೋದವ್ರು. ವಿಲ್ ಸಿ. ಅದು ಏನ್ ಗೊತ್ತಾ, ಇಷ್ಟು ಜನದಲ್ಲಿ ಮತ್ತೆ 3 ಜನನ ಅವರು ಸೆಲೆಕ್ಟ್ ಮಾಡೋದು. ಗೊತ್ತಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ತರ ವಿಡಿಯೋಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.